ಇನ್ನು ಪಂಚರಾಜ್ಯಗಳ ಚುನಾವಣೆ ಕಾವೇರಿದ್ರೆ ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಬಿಸಿ ಏರಿದೆ. ಕಾಂಗ್ರೆಸ್ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ರೆ ಬಿಜೆಪಿ ಹೊಸತನಕ್ಕೆ ಮಣೆ ಹಾಕ್ತಾ ಇದೆ. ಈ ನಡುವೆ ಬೆಣ್ಣೆನಗರಿಯಲ್ಲಿ ಮುಸ್ಲಿಂ ಸಮುದಾಯ ಬಂಡಾಯದ ಬಾವುಟ ಹಾರಿಸಿದ್ದು ಇಂದು 2 ಕ್ಷೇತ್ರದಲ್ಲೂ ಕೂಡ ಭರ್ಜರಿಯಾಗಿ ನಾಮಪತ್ರ ಸಲ್ಲಿಕೆಯ ಭರಾಟೆ ನಡೆಯಲಿದೆ. ಇಷ್ಟು ದಿನ ಕಾಂಗ್ರೆಸ್ನೊಳಗೆ ಕುರ್ಚಿ ಕದನ ಕಂಡಿದ್ದಂತಹ ರಾಜ್ಯ ರಾಜಕೀಯ ಇದೀಗ ಬೈ ಎಲೆಕ್ಷನ್ ಬ್ಯಾಟಲ್ಗೆ ಸಿದ್ಧವಾಗಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ನಡೆಯಲಿರುವಂತಹ ಉಪಚುನಾವಣೆಗೆ ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು 2 ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯೂ ಕೂಡ ತಮ್ಮ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ಉಪಕದನದಲ್ಲಿ ಇಂದು ನಾಮಪತ್ರ ಭರಾಟೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಂದ ಶಕ್ತಿ ಪ್ರದರ್ಶನ. ಕರ್ನಾಟಕದಲ್ಲಿ ಮತ್ತೆ ಚುನಾವಣೆಯ ಕಾವೇರಿದೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ಣಗೊಂಡಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪ ಮತ್ತು ಎಚ್ವೈ ಮೇಟಿ ಅವರ ಅಕಾಲಿಕ ಸಾವಿನಿಂದಾಗಿ ತೆರವಾಗಿರತಕ್ಕಂತಹ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಮತಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಳೆದು ತೂಗಿ ಮತ್ತೆ ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕಿದ್ದು ಇಂದು ಸಮರ್ಥ ಶಾಮನೂರು ಮತ್ತು ಉಮೇಶ್ ಮೇಟಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಮೊದಲು ದಾವಣಗೆರೆಗೆ ಆಗಮಿಸಲಿರುವಂತಹ ಸಿಎಂ ಮತ್ತು ಡಿಸಿಎಂ ಬಳಿಕ ಬಾಗಲಕೋಟೆಯಲ್ಲಿಯೂ ಕೂಡ ನಾಮಿನೇಷನ್ ಸಲ್ಲಿಕೆ ವೇಳೆ ಉಪಸ್ಥಿತರಾಗಲಿದ್ದಾರೆ. ಇನ್ನು ಟಿಕೆಟ್ಗಾಗಿ ಮೇಟಿ ಕುಟುಂಬದೊಳಗೆ ಉಂಟಾಗಿರುವಂತಹ ಕದನ ಕೊನೆಗೊಂಡಿದೆ. ಮಹಾದೇವಿಯೂ ಕೂಡ ಉಮೇಶ್ ಪರ ಅಖಾಡಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳೇ ಧನ್ಯವಾದ ಹೇಳ್ತೀವಿ. ನಮ್ಮ ಮನೆಯವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಗ್ರಾಮೀಣ ಭಾಗದ ಎಲ್ಲರೂ ಜನರು, ಸಿಟಿ ಜನರು ಎಲ್ಲರೂ ಕೂಡಿ ಆರಿಸಿ ತರಬೇಕಂತ ತರ್ತಾರ. ಅತ್ಯಂತ ಬಹುಮತದಿಂದ ಆರಿಸಿ ತರ್ತಾರ ಅನ್ನೋ ವಿಶ್ವಾಸ ಐತಿ. ನಮ್ಮ ಅಪ್ಪರಿಗೆ ತಂದೆಯವರಿಗೆ ಪ್ರೋತ್ಸಾಹ ಹೆಂಗಿತ್ತೋ ಅವ್ರು ನಮ್ಮ ಅಣ್ಣಗೂ ಹಂಗ ಐತಿ. ಬಟ್ ಆರಿಸಿ ತಗೊಂಡ್ಬರ್ತಾರ ಅನ್ನೋ ನಂಬಿಕೆ ವಿಶ್ವಾಸ ನಮಗೈತಿ. ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲೂ ಬಿಜೆಪಿ ರಣಕಲಿಗಳನ್ನ ಅಖಾಡಕ್ಕಿಳಿಸಿದೆ. ಹಿಂದೆ ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಬೃಹತ್ ಮಟ್ಟದ ಶೋಭಾಯಾತ್ರೆ ಮೂಲಕ ತೆರಳಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅತ್ತ ಬಾಗಲಕೋಟೆಯಲ್ಲೂ ಕೂಡ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ನಾಮಪತ್ರ ಸಲ್ಲಿಕೆಗೆ ವಿಜೇಂದ್ರ ಸೇರಿ ಹಲವು ನಾಯಕರು ಸಾಥ್ ನೀಡಲಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ತೊಡೆತಟ್ಟಿದ ಪೈಲ್ವಾನ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಕಾಂಗ್ರೆಸ್ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಿರುವುದು ಮುಸ್ಲಿಂ ಸಮುದಾಯವನ್ನ ಕೆರಳಿಸಿದೆ. ಸ್ವತಃ ಶಾಮನೂರು ಶಿವಶಂಕರಪ್ಪ ಅವರ ಪಟ್ಟ ಶಿಷ್ಯ ಸಾದಿಕ್ ಪೈಲ್ವಾನ್ ಬಂಡಾಯ ಸ್ಪರ್ಧೆಯ ತೊಡೆಯನ್ನು ತಟ್ಟಿದ್ದು ಇಂದು ಬೃಹತ್ ಮಟ್ಟದ ಮೆರವಣಿಗೆ ಮೂಲಕ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ನಾವು ಸತಾಸಿದ್ಧ ಬಹಳ ವರ್ಷ ಕಾಲ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀವಿ. ಆದರೆ ನಮ್ಮ ಕೆಪಿಸಿಸಿ ಒತ್ತವರುಗಳು ಜವಾಬ್ದಾರಿ ಜನ ಏನು ಅಲ್ಪಸಂಖ್ಯಾತರ ಆಯ್ದ ವರ್ಗದವ್ರ ಮಾತು ತಿರಸ್ಕಾರ ಮಾಡಿ ಮತ್ತೆ ಅದೇ ಮನೆಗೆ ಬಿ ಫಾರಂ ಕೊಟ್ಟಿದ್ರಿಂದ ಎಲ್ಲ ನಿಮ್ಮ ಮಾಧ್ಯಮರ ಮೂಲಕ ನನಗೆ ಎಲ್ಲಾ ಜನಗಳು ಆಶೀರ್ವಾದ ಇದೆ. ಎಲ್ಲಾ ಧರ್ಮಗಳು, ಎಲ್ಲಾ ಜಾತಿ ಜನಾಂಗದವರು, ಅಕ್ಕ ತಂಗಂದ್ರು ನನ್ನ ಕೂಟ ಬಹಳ ವಿಶ್ವಾಸದಾಗದಾರೆ. ಫೋನ್ ಮೂಲಕ ಹೇಳ್ತಾ ಇದಾರೆ, ನನ್ನ ಮನೆ ಮೂಲಕ ಬಂದು ಹೇಳ್ತಾ ಇದಾರೆ, ದಯವಿಟ್ಟು ತಾವು ಹಾಕ್ರಿ, ತಾವು ಗೆಲುವು ಖಚಿತ. ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಂ ನಾಯಕರ ಮನವೊಲಿಸಿ ಸಮರ್ಥಿಗೆ ಟಿಕೆಟ್ ನೀಡಿದೆ. ಆದರೆ ಇದೀಗ ಅಲ್ಪಸಂಖ್ಯಾತ ಸಮುದಾಯ ಸಿಡಿದೆದ್ದಿದೆ. ಎಸ್ಡಿಪಿಐ ಜೊತೆಗೂಡಿ ಓವೈಸಿಯ ಎಐಎಂಐಎಂನಿಂದ ಅಭ್ಯರ್ಥಿ ಕಣಕ್ಕಿಳಿಸುವ ಕಸರತ್ತು ಕೂಡ ನಡೆಸ್ತಾ ಇದೆ. ಇಂದು ಮುಸ್ಲಿಂ ಸಮುದಾಯದ ಮತ್ತೊಬ್ಬ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಸಿದ್ರೂ ಕೂಡ ಯಾವುದೇ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಂಚರಾಜ್ಯಗಳ ಚುನಾವಣೆ ಕಾವೇರಿದ್ರೆ ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಬಿಸಿ ಏರಿದೆ. ಕಾಂಗ್ರೆಸ್ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ರೆ ಬಿಜೆಪಿ ಹೊಸತನಕ್ಕೆ ಮಣೆ ಹಾಕ್ತಾ ಇದೆ. ಈ ನಡುವೆ ಬೆಣ್ಣೆನಗರಿಯಲ್ಲಿ ಮುಸ್ಲಿಂ ಸಮುದಾಯ ಬಂಡಾಯದ ಬಾವುಟ ಹಾರಿಸಿದ್ದು ಇಂದು 2 ಕ್ಷೇತ್ರದಲ್ಲೂ ಕೂಡ ಭರ್ಜರಿಯಾಗಿ ನಾಮಪತ್ರ ಸಲ್ಲಿಕೆಯ ಭರಾಟೆ ನಡೆಯಲಿದೆ. ಇಷ್ಟು ದಿನ ಕಾಂಗ್ರೆಸ್ನೊಳಗೆ ಕುರ್ಚಿ ಕದನ ಕಂಡಿದ್ದಂತಹ ರಾಜ್ಯ ರಾಜಕೀಯ ಇದೀಗ ಬೈ ಎಲೆಕ್ಷನ್ ಬ್ಯಾಟಲ್ಗೆ ಸಿದ್ಧವಾಗಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ನಡೆಯಲಿರುವಂತಹ ಉಪಚುನಾವಣೆಗೆ ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು 2 ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯೂ ಕೂಡ ತಮ್ಮ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ಉಪಕದನದಲ್ಲಿ ಇಂದು ನಾಮಪತ್ರ ಭರಾಟೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಂದ ಶಕ್ತಿ ಪ್ರದರ್ಶನ. ಕರ್ನಾಟಕದಲ್ಲಿ ಮತ್ತೆ ಚುನಾವಣೆಯ ಕಾವೇರಿದೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ಣಗೊಂಡಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪ ಮತ್ತು ಎಚ್ವೈ ಮೇಟಿ ಅವರ ಅಕಾಲಿಕ ಸಾವಿನಿಂದಾಗಿ ತೆರವಾಗಿರತಕ್ಕಂತಹ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ.
ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಮತಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಳೆದು ತೂಗಿ ಮತ್ತೆ ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕಿದ್ದು ಇಂದು ಸಮರ್ಥ ಶಾಮನೂರು ಮತ್ತು ಉಮೇಶ್ ಮೇಟಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಮೊದಲು ದಾವಣಗೆರೆಗೆ ಆಗಮಿಸಲಿರುವಂತಹ ಸಿಎಂ ಮತ್ತು ಡಿಸಿಎಂ ಬಳಿಕ ಬಾಗಲಕೋಟೆಯಲ್ಲಿಯೂ ಕೂಡ ನಾಮಿನೇಷನ್ ಸಲ್ಲಿಕೆ ವೇಳೆ ಉಪಸ್ಥಿತರಾಗಲಿದ್ದಾರೆ. ಇನ್ನು ಟಿಕೆಟ್ಗಾಗಿ ಮೇಟಿ ಕುಟುಂಬದೊಳಗೆ ಉಂಟಾಗಿರುವಂತಹ ಕದನ ಕೊನೆಗೊಂಡಿದೆ. ಮಹಾದೇವಿಯು ಕೂಡ ಉಮೇಶ್ ಪರ ಅಖಾಡಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳೇ ಧನ್ಯವಾದ ಹೇಳ್ತೀವಿ. ನಮ್ಮ ಮನೆಯವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಗ್ರಾಮೀಣ ಭಾಗದ ಎಲ್ಲಾರು ಜನರು, ಸಿಟಿ ಜನರು ಎಲ್ಲಾರು ಕೂಡಿ ಆರಿಸಿ ತರಬೇಕಂತ ತರ್ತಾರ. ಅತ್ಯಂತ ಬಹುಮತದಿಂದ ಆರಿಸಿ ತರ್ತಾರ ಅನ್ನೋ ವಿಶ್ವಾಸ ಐತಿ. ನಮ್ಮ ಅಪ್ಪರಿಗೆ ತಂದೆಯವರಿಗೆ ಪ್ರೋತ್ಸಾಹ ಹೆಂಗಿತ್ತೋ ಅವ್ರು ನಮ್ಮ ಅಣ್ಣಗೂ ಹಂಗ ಐತಿ. ಬಟ್ ಆರಿಸಿ ತಗೊಂಡ್ಬರ್ತಾರ ಅನ್ನೋ ನಂಬಿಕೆ ವಿಶ್ವಾಸ ನಮಗೈತಿ. ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲೂ ಬಿಜೆಪಿ ರಣಕಲಿಗಳನ್ನ ಅಖಾಡಕ್ಕಿಳಿಸಿದೆ. ಹಿಂದೆ ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಬೃಹತ್ ಮಟ್ಟದ ಶೋಭಾಯಾತ್ರೆ ಮೂಲಕ ತೆರಳಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅತ್ತ ಬಾಗಲಕೋಟೆಯಲ್ಲೂ ಕೂಡ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ನಾಮಪತ್ರ ಸಲ್ಲಿಕೆಗೆ ವಿಜೇಂದ್ರ ಸೇರಿ ಹಲವು ನಾಯಕರು ಸಾಥ್ ನೀಡಲಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ತೊಡೆತಟ್ಟಿದ ಪೈಲ್ವಾನ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಕಾಂಗ್ರೆಸ್ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಿರುವುದು ಮುಸ್ಲಿಂ ಸಮುದಾಯವನ್ನ ಕೆರಳಿಸಿದೆ. ಸ್ವತಃ ಶಾಮನೂರು ಶಿವಶಂಕರಪ್ಪ ಅವರ ಪಟ್ಟ ಶಿಷ್ಯ ಸಾದಿಕ್ ಪೈಲ್ವಾನ್ ಬಂಡಾಯ ಸ್ಪರ್ಧೆಯ ತೊಡೆಯನ್ನು ತಟ್ಟಿದ್ದು ಇಂದು ಬೃಹತ್ ಮಟ್ಟದ ಮೆರವಣಿಗೆ ಮೂಲಕ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ನಾವು ಸ್ವತಃ ಬಹಳ ವರ್ಷ ಕಾಲ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀವಿ. ಆದರೆ ನಮ್ಮ ಕೆಪಿಸಿಸಿ ಒತ್ತವರುಗಳು ಜವಾಬ್ದಾರಿ ಜನ ಏನು ಅಲ್ಪಸಂಖ್ಯಾತರ ಆಯ್ದ ವರ್ಗದವರ ಮಾತು ತಿರಸ್ಕಾರ ಮಾಡಿ ಮತ್ತೆ ಅದೇ ಮನೆಗೆ ಬಿ ಫಾರಂ ಕೊಟ್ಟದ್ರಿಂದ ಎಲ್ಲ ನಿಮ್ಮ ಮಾಧ್ಯಮರ ಮೂಲಕ ನನಗೆ ಎಲ್ಲಾ ಜನಗಳು ಆಶೀರ್ವಾದ ಇದೆ. ಎಲ್ಲಾ ಧರ್ಮಗಳು, ಎಲ್ಲಾ ಜಾತಿ ಜನಾಂಗದವರು, ಅಕ್ಕ ತಂಗಂದ್ರು ನನ್ ಕೂಟ ಬಹಳ ವಿಶ್ವಾಸದಾಗದಾರೆ. ಫೋನ್ ಮೂಲಕ ಹೇಳ್ತಾ ಇದಾರೆ, ನನ್ನ ಮನೆ ಮೂಲಕ ಬಂದು ಹೇಳ್ತಾ ಇದಾರೆ, ದಯವಿಟ್ಟು ತಾವು ಹಾಕ್ರಿ, ತಾವು ಗೆಲುವು ಖಚಿತ. ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಂ ನಾಯಕರ ಮನವೊಲಿಸಿ ಸಮರ್ಥಿಗೆ ಟಿಕೆಟ್ ನೀಡಿದೆ. ಆದರೆ ಇದೀಗ ಅಲ್ಪಸಂಖ್ಯಾತ ಸಮುದಾಯ ಸಿಡಿದೆದ್ದಿದೆ. ಎಸ್ಡಿಪಿಐ ಜೊತೆಗೂಡಿ ಓವೈಸಿಯ ಎಐಎಂಐಎಂನಿಂದ ಅಭ್ಯರ್ಥಿ ಕಣಕ್ಕಿಳಿಸುವ ಕಸರತ್ತು ಕೂಡ ನಡೆಸ್ತಾ ಇದೆ. ಇಂದು ಮುಸ್ಲಿಂ ಸಮುದಾಯದ ಮತ್ತೊಬ್ಬ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಸಿದ್ರೂ ಕೂಡ ಯಾವುದೇ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್. ಪಂಚರಾಜ್ಯಗಳ ಚುನಾವಣೆ ಕಾವೇರಿದ್ರೆ ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಬಿಸಿ ಏರಿದೆ. ಕಾಂಗ್ರೆಸ್ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ರೆ ಬಿಜೆಪಿ ಹೊಸತನಕ್ಕೆ ಮಣೆ ಹಾಕ್ತಾ ಇದೆ. ಈ ನಡುವೆ ಬೆಣ್ಣೆನಗರಿಯಲ್ಲಿ ಮುಸ್ಲಿಂ ಸಮುದಾಯ ಬಂಡಾಯದ ಬಾವುಟ ಹಾರಿಸಿದ್ದು ಇಂದು 2 ಕ್ಷೇತ್ರದಲ್ಲೂ ಕೂಡ ಭರ್ಜರಿಯಾಗಿ ನಾಮಪತ್ರ ಸಲ್ಲಿಕೆಯ ಭರಾಟೆ ನಡೆಯಲಿದೆ. ಇಷ್ಟು ದಿನ ಕಾಂಗ್ರೆಸ್ನೊಳಗೆ ಕುರ್ಚಿ ಕದನ ಕಂಡಿದ್ದಂತಹ ರಾಜ್ಯ ರಾಜಕೀಯ ಇದೀಗ ಬೈ ಎಲೆಕ್ಷನ್ ಬ್ಯಾಟಲ್ಗೆ ಸಿದ್ದವಾಗಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ನಡೆಯಲಿರುವಂತಹ ಉಪಚುನಾವಣೆಗೆ ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು 2 ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯೂ ಕೂಡ ತಮ್ಮ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ಉಪಕದನದಲ್ಲಿ ಇಂದು ನಾಮಪತ್ರ ಭರಾಟೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಂದ ಶಕ್ತಿ ಪ್ರದರ್ಶನ. ಕರ್ನಾಟಕದಲ್ಲಿ ಮತ್ತೆ ಚುನಾವಣೆಯ ಕಾವೇರಿದೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ಣಗೊಂಡಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪ ಮತ್ತು ಎಚ್ವೈ ಮೇಟಿ ಅವರ ಅಕಾಲಿಕ ಸಾವಿನಿಂದಾಗಿ ತೆರವಾಗಿರತಕ್ಕಂತಹ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಮತಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಳೆದು ತೂಗಿ ಮತ್ತೆ ಕುಟುಂಬ ರಾಜಕೀಯಕ್ಕೆ ಮಣೆ ಹಾಕಿದ್ದು ಇಂದು ಸಮರ್ಥ ಶಾಮನೂರು ಮತ್ತು ಉಮೇಶ್ ಮೇಟಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಮೊದಲು ದಾವಣಗೆರೆಗೆ ಆಗಮಿಸಲಿರುವಂತಹ ಸಿಎಂ ಮತ್ತು ಡಿಸಿಎಂ ಬಳಿಕ ಬಾಗಲಕೋಟೆಯಲ್ಲಿಯೂ ಕೂಡ ನಾಮಿನೇಷನ್ ಸಲ್ಲಿಕೆ ವೇಳೆ ಉಪಸ್ಥಿತರಾಗಲಿದ್ದಾರೆ. ಇನ್ನು ಟಿಕೆಟ್ಗಾಗಿ ಮೇಟಿ ಕುಟುಂಬದೊಳಗೆ ಉಂಟಾಗಿರುವಂತಹ ಕದನ ಕೊನೆಗೊಂಡಿದೆ. ಮಹಾದೇವಿಯು ಕೂಡ ಉಮೇಶ್ ಪರ ಅಖಾಡಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳೇ ಧನ್ಯವಾದ ಹೇಳ್ತೀವಿ. ನಮ್ಮ ಮನೆಯವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಗ್ರಾಮೀಣ ಭಾಗದ ಎಲ್ಲಾರು ಜನರು, ಸಿಟಿ ಜನರು ಎಲ್ಲಾರು ಕೂಡಿ ಆರಿಸಿ ತರಬೇಕಂತ ತರ್ತಾರ. ಅತ್ಯಂತ ಬಹುಮತದಿಂದ ಆರಿಸಿ ತರ್ತಾರ ಅನ್ನೋ ವಿಶ್ವಾಸ ಐತಿ. ನಮ್ಮ ಅಪ್ಪರಿಗೆ ತಂದೆಯವರಿಗೆ ಪ್ರೋತ್ಸಾಹ ಹೆಂಗಿತ್ತೋ ಅವ್ರು ನಮ್ಮ ಅಣ್ಣಗೂ ಹಂಗ ಐತಿ. ಬಟ್ ಆರಿಸಿ ತಗೊಂಡ್ಬರ್ತಾರ ಅನ್ನೋ ನಂಬಿಕೆ ವಿಶ್ವಾಸ ನಮಗೈತಿ. ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲೂ ಬಿಜೆಪಿ ರಣಕಲಿಗಳನ್ನ ಅಖಾಡಕ್ಕಿಳಿಸಿದೆ. ಹಿಂದೆ ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಬೃಹತ್ ಮಟ್ಟದ ಶೋಭಾಯಾತ್ರೆ ಮೂಲಕ ತೆರಳಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅತ್ತ ಬಾಗಲಕೋಟೆಯಲ್ಲೂ ಕೂಡ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ನಾಮಪತ್ರ ಸಲ್ಲಿಕೆಗೆ ವಿಜೇಂದ್ರ ಸೇರಿ ಹಲವು ನಾಯಕರು ಸಾಥ್ ನೀಡಲಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ತೊಡೆತಟ್ಟಿದ ಪೈಲ್ವಾನ್.
ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಕಾಂಗ್ರೆಸ್ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಿರುವುದು ಮುಸ್ಲಿಂ ಸಮುದಾಯವನ್ನ ಕೆರಳಿಸಿದೆ. ಸ್ವತಃ ಶಾಮನೂರು ಶಿವಶಂಕರಪ್ಪ ಅವರ ಪಟ್ಟ ಶಿಷ್ಯ ಸಾದಿಕ್ ಪೈಲ್ವಾನ್ ಬಂಡಾಯ ಸ್ಪರ್ಧೆಯ ತೊಡೆಯನ್ನು ತಟ್ಟಿದ್ದು ಇಂದು ಬೃಹತ್ ಮಟ್ಟದ ಮೆರವಣಿಗೆ ಮೂಲಕ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ನಾವು ಸ್ವತಃ ಬಹಳ ವರ್ಷ ಕಾಲ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀವಿ. ಆದರೆ ನಮ್ಮ ಕೆಪಿಸಿಸಿ ಒತ್ತವರುಗಳು ಜವಾಬ್ದಾರಿ ಜನ ಏನು ಅಲ್ಪಸಂಖ್ಯಾತರ ಆಯ್ದ ವರ್ಗದವ್ರ ಮಾತು ತಿರಸ್ಕಾರ ಮಾಡಿ ಮತ್ತೆ ಅದೇ ಮನೆಗೆ ಬಿ ಫಾರಂ ಕೊಟ್ಟಿದ್ರಿಂದ ಎಲ್ಲ ನಿಮ್ಮ ಮಾಧ್ಯಮರ ಮೂಲಕ ನನಗೆ ಎಲ್ಲಾ ಜನಗಳು ಆಶೀರ್ವಾದ ಇದೆ. ಎಲ್ಲಾ ಧರ್ಮಗಳು, ಎಲ್ಲಾ ಜಾತಿ ಜನಾಂಗದವರು, ಅಕ್ಕ ತಂಗಂದ್ರು ನನ್ನ ಕೂಟ ಬಹಳ ವಿಶ್ವಾಸದಾಗದಾರೆ. ಫೋನ್ ಮೂಲಕ ಹೇಳ್ತಾ ಇದಾರೆ, ನನ್ನ ಮನೆ ಮೂಲಕ ಬಂದು ಹೇಳ್ತಾ ಇದಾರೆ, ದಯವಿಟ್ಟು ತಾವು ಹಾಕ್ರಿ, ತಾವು ಗೆಲುವು ಖಚಿತ. ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಂ ನಾಯಕರ ಮನವೊಲಿಸಿ ಸಮರ್ಥಿಗೆ ಟಿಕೆಟ್ ನೀಡಿದೆ. ಆದರೆ ಇದೀಗ ಅಲ್ಪಸಂಖ್ಯಾತ ಸಮುದಾಯ ಸಿಡಿದೆದ್ದಿದೆ. ಎಸ್ಡಿಪಿಐ ಜೊತೆಗೂಡಿ ಓವೈಸಿಯ ಎಐಎಂಐಎಂನಿಂದ ಅಭ್ಯರ್ಥಿ ಕಣಕ್ಕಿಳಿಸುವ ಕಸರತ್ತು ಕೂಡ ನಡೆಸ್ತಾ ಇದೆ. ಇಂದು ಮುಸ್ಲಿಂ ಸಮುದಾಯದ ಮತ್ತೊಬ್ಬ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಿದ್ರೂ ಕೂಡ ಯಾವುದೇ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.